ವೆಲ್ಕಮ್ ಟು ಬಿಸ್ನೆಸ್ ವೈಸ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ಪಾರ್ಟ್ ಅಲ್ಲಿ ನಾವು ನೋಡಿದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನಂತ, ಈಗ ಅದರ ಬಗ್ಗೆ ಬೆನಿಫಿಟ್ಸ್ ಏನೆಲ್ಲ ಇದೆ ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕಾಸ್ಟ್ ಎಫೆಕ್ಟಿವ್ ಅಂದ್ರೆ ಈಗ ಎಕ್ಸಾಂಪಲ್, ಈಗ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಆಫ್ಲೈನ್ ಅಡ್ವರ್ಟೈಸ್ಮೆಂಟ್ ಅಂಡ್ ಆನ್ಲೈನ್ ಅಡ್ವರ್ಟೈಸ್ಮೆಂಟ್. ಅಂದ್ರೆ ಈಗ ಎಕ್ಸಾಂಪಲ್, ಈಗ ಯಾವ್ದೊಂದು ಬಿಸ್ನೆಸ್ ಈಗ ಮುಂಬೈಲಿ ಇದೆ ಅಂತ ಅನ್ಕೊಳ್ಳಿ. ಈಗ ಮುಂಬೈಯಲ್ಲಿ ಇದ್ರೆ ಅವ್ರು ಏನಾದ್ರು ಆಫ್ಲೈನ್ ಏನಾದ್ರು ಬಂದ್ರೆ, ಅವರು ಇಲ್ಲಿ ಎಕ್ಸಾಂಪಲ್ ಒಂದು ಮಂಗಳೂರು ಅಥವಾ ಬೆಂಗಳೂರಲ್ಲಿ ಬಿಸ್ನೆಸ್ ಸೆಟಪ್ ಮಾಡ್ಬೇಕಂತಿದ್ರೆ, ಆಫ್ಲೈನ್ ಆದ್ರೆ ಅವ್ರು ಬಂದು ಇಲ್ಲಿ ಲೋಕಲ್ ಏಜೆನ್ಸಿ ಕನೆಕ್ಟ್ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ಗೆ ಅಪ್ರೋಚ್ ಮಾಡಬೇಕು, ಲೈಕ್ ಪೇಪರ್ಸ್, ಟಿವಿ ಇದೆಲ್ಲ ಆಗಿರುತ್ತೆ. ಅದೇ ಆನ್ಲೈನ್ ಆದ್ರೆ ಅವರು ಮುಂಬೈಲಿ ಇಟ್ಕೊಂಡೆ ಡಿಜಿಟಲ್ ಮಾರ್ಕೆಟಿಂಗ್ ಮುಖಾಂತರ ಅವರು ಡೈರೆಕ್ಟ್ ಆಗಿ ಅವರು ಬಿಸ್ನೆಸ್ ಅನ್ನು ಪ್ರಮೋಷನ್ ಮಾಡ್ಬೋದು ಥ್ರೂ ಸೋಷಿಯಲ್ ಮೀಡಿಯಾ ಚಾನಲ್ಸ್, ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮಾಡ್ಬೋದು. ಸೊ ಇದರ ಅರ್ಥ ಕಾಸ್ಟ್ ಎಫೆಕ್ಟಿವ್ ಅಂದ್ರೆ ಅವ್ರು ಎಲ್ಲಿ ಇದ್ರು ಕೂಡ ಅಲ್ಲಿಂದನೇ ಮಾಡ್ಬೋದು ಅಂತ. ನೆಕ್ಸ್ಟ್ ಟಾರ್ಗೆಟ್ ಆಡಿಯನ್ಸ್ ಏನಂದ್ರೆ, ಮೊದಲೇ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಯಾವ್ದೊಂದು ಬಿಸ್ನೆಸ್ಗೆ ಅದರದ್ದೇ ಆದ ಟಾರ್ಗೆಟ್ ಆಡಿಯನ್ಸ್ ಇರ್ತಾರೆ. ಓಕೆನಾ? ಅಂದ್ರೆ ಈಗ ಎಕ್ಸಾಂಪಲ್, ಈಗ ನೀವು ಆಡ್ಸ್ ಏನಾದ್ರು ರನ್ ಮಾಡ್ತಿದ್ರೆ, ನೀವು ಅನಾಲಿಟಿಕ್ಸ್ ಏನಾದ್ರು ಅದನ್ನ ಚೆಕ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಂಪ್ರೆಷನ್ ಎಷ್ಟು ಬಂದಿದೆ, ಎಷ್ಟು ಆಡ್ ಜನ ನೋಡ್ತಿದ್ದಾರೆ, ವ್ಯೂಸ್ ಎಷ್ಟು ಬಂದಿದೆ, ಯಾವ ಲೊಕೇಶನ್ ಇಂದ ನೋಡ್ತಿದ್ದಾರೆ, ಇಂಪ್ರೆಷನ್ ಎಷ್ಟಿದೆ, ಯಾವ ಜೆಂಡರ್ ನೋಡ್ತಿದ್ದಾರೆ, ವೆಬ್ಸೈಟಿಗೆ ಎಷ್ಟು ಜನ ವಿಸಿಟ್ ಮಾಡ್ತಿದ್ದಾರೆ, ಎಷ್ಟು ಟೈಮ್ ಅಲ್ಲಿ ಸ್ಪೆಂಡ್ ಮಾಡ್ತಿದ್ದಾರೆ, ಇದೆಲ್ಲ ನೋಡ್ಬೋದು. ಅದೆಲ್ಲ ನೋಡಿದ್ಮೇಲೆ ಅದರ ಬೇಸಿಸ್ ಮೇಲೆ ನಮ್ಗೆ ಯಾರು ಟಾರ್ಗೆಟ್ ಆಡಿಯನ್ಸ್ ಅಂತ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ನೆಕ್ಸ್ಟ್ ಏನಂದ್ರೆ ಮೆಜರಬಲ್ ರಿಸಲ್ಟ್. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನೀವು ರಿಸಲ್ಟ್ ಅನ್ನು ಮೆಜರ್ ಮಾಡ್ಬೋದು. ಅಂದ್ರೆ ಇದೇ ಮೊದಲಾಗಿ ಹೇಳಿರೋ ಹಾಗೆ, ಅಂದ್ರೆ ನೀವು ನಿಮ್ದು ಏನು ಬಜೆಟ್ ಇದೆ ನೋಡಿ, ಅದಕ್ಕೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ. ಅಂದ್ರೆ ನೀವು ಎಷ್ಟು ಬಜೆಟ್ ಆಗ್ತೀರಿ ನೋಡಿ, ಅದಕ್ಕೆ ಎಷ್ಟು ರಿಟರ್ನ್ ಬರ್ಬೋದು, ಅದನ್ನ ನಾವು ಮೆಜರ್ ಕೂಡ ಮಾಡ್ಬೋದು ಯಾವ್ದ್ರಲ್ಲಿ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಮುಖಾಂತರ. ಎಷ್ಟು ಗ್ಲೋಬಲ್ ಸರ್ಚ್ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಇಂದ ನೀವು ಎಲ್ಲಿ ಇದ್ರು ಕೂಡ, ನೀವು ಯಾವುದೇ ದೇಶದ ಅಥವಾ ವರ್ಲ್ಡ್ ಯಾವ ಮೂಲೆಯಲ್ಲಿ ಇದ್ರು ಕೂಡ ನೀವು ಈಸಿಯಾಗಿ ಜನರನ್ನು ನೀವು ರೀಚ್ ಮಾಡ್ಬೋದು. ಅದಕ್ಕೆ ಯಾವುದೇ ರೀತಿಯ ಬ್ಯಾರಿಯರ್ಸ್ ಇರುವುದಿಲ್ಲ. ನೆಕ್ಸ್ಟ್ ಪರ್ಸನಲೈಸೇಷನ್ ಅಂದ್ರೆ ನೀವು ಯಾವ ಪರ್ಸನ್ಗೆ ನೀವು ಆಡ್ಸ್ ಅಥವಾ ನಿಮ್ದು ಅಡ್ವರ್ಟೈಸ್ಮೆಂಟ್ ನೀವು ತೋರಿಸ್ಲಿಕ್ಕೆ ಇಷ್ಟಪಡ್ತೀರಿ ನೋಡಿ, ಅದೆಲ್ಲ ಕೂಡ ಇದರಿಂದ ಮಾಡ್ಲಿಕ್ಕೆ ಆಗುತ್ತೆ. ನೆಕ್ಸ್ಟ್ ಇನ್ಕ್ರೀಸರ್ ಎಂಗೇಜ್ಮೆಂಟ್ ಅಂದ್ರೆ ಈಗ ನಾರ್ಮಲ್ ಆಗಿ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಓಕೆನಾ? ಅಂದ್ರೆ ವಿಡಿಯೋಸ್ ಹಾಕ್ತಾರೆ, ಇಮೇಜಸ್ ಹಾಕ್ತಾರೆ, ಅಲ್ಲಿಂದಲೂ ಕೂಡ ನೀವು ನಿಮ್ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಬಗ್ಗೆ ನೀವು ಎಂಗೇಜ್ಮೆಂಟ್ ನೀವು ತೋರಿಸ್ಲಿಕ್ಕೆ ಆಗುತ್ತೆ. ಅಂದ್ರೆ ಎಷ್ಟು ಜನ ಪ್ರೊಫೈಲ್ಗೆ ವಿಸಿಟ್ ಮಾಡ್ತಿದ್ದಾರೆ, ಎಷ್ಟು ಜನ ನಿಮ್ ವಿಡಿಯೋಸ್ ರೀಲ್ಸ್ಗೆ ಎಂಗೇಜ್ ಆಗ್ತಿದ್ದಾರೆ, ಇದೆಲ್ಲ ನೀವು ನೋಡ್ಬೋದು. ಅಷ್ಟೇ ಏನಂದ್ರೆ ಫ್ಯೂಚರ್ ಟ್ರೆಂಡ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇದರಲ್ಲಿ ಮೊದಲಾಗಿ ಬರೋದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI. ಈಗ ನಿಮ್ಗೆ ಆಲ್ರೆಡಿ ಗೊತ್ತಿರುವ, ಈಗ ಡೇ ಬೈ ಡೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದು ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ. ಯಾಕಂದ್ರೆ 10 ಜನ ಮಾಡೋ ಕೆಲಸವನ್ನ AI ಬರೀ ಒಂದೇ ಸಾಫ್ಟ್ವೇರ್ ಮಾಡಿಬಿಡುತ್ತೆ, ಅದು ಕೂಡ 10 ಸೆಕೆಂಡ್ 15 ಸೆಕೆಂಡ್ಸ್ ಅಲ್ಲಿ. ಸೊ ಈಗ ಟ್ರೆಡಿಷನಲ್ ಇಂದ ಡಿಜಿಟಲ್ಗೆ ಬಂದಿದ್ದೀವಿ. ಈಗ ಇನ್ನೂ ಟ್ರೆಂಡ್ ಚೇಂಜ್ ಆಗುವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಲ್ಲಿ ಇನ್ವಾಲ್ವ್ ಆಗಿಬಿಡುತ್ತೆ. ಅದು ಯಾವುದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಸ್ಟ್ ಎಕ್ಸಾಂಪಲ್ ನೋಡೋಣ. ಈಗ ಎಕ್ಸಾಂಪಲ್, ಈಗ ChatGPT ಅಂತ ಇದೆ. ಇದು ನಿಮ್ದು ಕ್ವಶನ್ ಅಂಡ್ ಆನ್ಸರ್ಗೆ ಅಂಡ್ ಐಡಿಯಾಸ್ ಯಾವ್ದೆಲ್ಲ ನಿಮ್ಗೆ ಬೇಕು, ಯಾವುದೊಂದು ಪರ್ಟಿಕ್ಯುಲರ್ ಒಂದು ಸಬ್ಜೆಕ್ಟ್ ಮೇಲೆ, ಇದೆಲ್ಲ ನಿಮ್ಗೆ ಡೆಲಿವರಿ ಮಾಡಿಬಿಡುತ್ತೆ. ಇನ್ನು ಇದು ಸಿಂಥೆಟಿಕ್ಸ್ ಅಂತ, ಇದು ಜಸ್ಟ್ ಒಂದು ನಿಮ್ ಪ್ರಾಂಪ್ಟ್ ಹಾಕಿದ್ರೆ ಸಾಕು, ನಿಮ್ಗೆ ಯಾವ ರೀತಿ ವಿಡಿಯೋಸ್ ಎಲ್ಲ ಬೇಕು, ಏನೆಲ್ಲ ಬೇಕಂತ, ಇದು ಕೂಡ ಹಾಗೇನೆ ನಿಮ್ಗೆ ಡೆಲಿವರಿ ಮಾಡಿಬಿಡುತ್ತೆ. ನೆಕ್ಸ್ಟ್ ಇದೆಲ್ಲ ಫ್ರೀ AI ಎಲ್ಲ, ಅದು TinyO ಅಂತ, ಇದರಲ್ಲಿ ಇರೋದು ಯಾವುದಿಲ್ಲ. ಇದು ಎಲ್ಲಾನು ನಿಮ್ದು ಕೆಲಸ ಏನಿದೆ ನೋಡಿ, ಈಗ ಯಾವ್ದಾದ್ರು ನಿಮ್ಗೆ PDF ಆಗಿ, ಇಮೇಜ್ ಟೂಲ್ ಆಗಿ, ವಿಡಿಯೋಸ್ ಟೂಲ್ ಆಗಿರ್ಬೋದು, AI ರೈಟ್ ಇರ್ಬೋದು, ಎಲ್ಲ ಟೂಲ್ ಇದರ ಒಂದರಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ. ಎಷ್ಟಿದು ಜಾಸ್ಪರ್ ಅಂತ ಹೇಳ್ಬಿಟ್ಟು, ಈಗ ಬ್ಲಾಗಿಂಗ್ ಎಲ್ಲ ಬರೀತಾರೆ ಗೊತ್ತುಂಟಾ, ಬ್ಲಾಗಿಂಗ್ ಅಂತ ಮಾಡ್ತಾರೆ. ಅದರಲ್ಲಿ ಈ ಟೂಲ್ಸ್ ಎಲ್ಲ ತುಂಬಾ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಒಂದು ಕೀವರ್ಡ್, ಒಂದು ಟೈಟಲ್ ಕೊಟ್ರೆ ಸಾಕು, ನೀವು ಇಡೀ ಬ್ಲಾಗ್ ಏನಿದೆ ನೋಡಿ ಎಲ್ಲ ರಿಟರ್ನ್ ಮಾಡಿ ಇದು ಕೊಡುತ್ತೆ. ಸೊ AI ಕೂಡ ಈಗ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ. ಇನ್ ಫ್ಯೂಚರ್ ಅಲ್ಲಿ ಇದು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬರೋದೇ ವಿಡಿಯೋ ಸರ್ಚ್ ಆಪ್ಟಿಮೈಸೇಷನ್ ಅಂತ ಬರುತ್ತೆ. ನೆಕ್ಸ್ಟ್ ಚಾಟ್ ಬೋಟ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಇಂಟರಾಕ್ಟಿವ್ ಕಂಟೆಂಟ್ ಅಂತ ಬರುತ್ತೆ. ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ ಇದು AR ಮತ್ತೆ VR, ಇದೆಲ್ಲ ಫ್ಯೂಚರ್ ಟ್ರೆಂಡ್ಸ್ ಆಗಿರುತ್ತೆ. ಚಾಟ್ ಬೋಟ್ಸ್ ಅಂದ್ರೆ ನಿಮಗೆ ಗೊತ್ತಿರಬಹುದು, ಈಗ ಅಂದ್ರೆ
ಈಗ ಎಕ್ಸಾಂಪಲ್ ನೀವೀಗ ಬಿಸಿ ಇರ್ತೀರತ್ತೆ ಅನ್ಕೊಳ್ಳಿ, ನೀವು ಆಟೋಮೇಷನ್ ಅಲ್ಲಿ ಹಾಕ್ಬಿಡ್ತೀರಾ ಚಾಟ್ ಬೋರ್ಡ್ಸ್ ಎಲ್ಲ, ಅದೇ ಹಾಗೆ ಅದು ಚಾಟ್ ಮಾಡ್ತಾ ಇರುತ್ತೆ ನಿಮ್ ಕಸ್ಟಮರ್ ಹತ್ರ. ಇಂಟರಾಕ್ಟಿವ್ ಕಂಟೆಂಟ್ ಕೂಡ ಹಾಗೇನೆ ಇರುತ್ತೆ. ನೆಕ್ಸ್ಟ್ ಇದು ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ನೀವು ಗೊತ್ತಿರ್ಬೋದು. ಈಗ ಎಕ್ಸಾಂಪಲ್ ಯಾವುದೋ ಒಂದು ಪ್ರೊಫೈಲ್ ಇದೆ ಅಂತ ಅನ್ಸ್ಕೊಳ್ಳಿ, ಯಾವುದಾದ್ರೂ ಒಂದು ಫುಡ್ ಬ್ಲಾಗರ ಅಥವಾ ಬೇರೆ ಟ್ರಾವೆಲ್ ಬ್ಲಾಗರ ಇರ್ತಾರೆ ಗೊತ್ತುಂಟ. ಅವರದ್ದು ಏನಂದ್ರೆ ಒಂದು ಅವ್ರದ್ದು ಏನಾದ್ರು ಒಂದು ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಫಾಲೋವರ್ಸ್ ಅಂತ ಇರ್ತಾರೆ ಅವ್ರದ್ದೊಂದು ನೀಶ್ ಮೇಲೆ. ಸೊ ಏನ್ ಮಾಡ್ತಾರೆ, ಬಿಸ್ನೆಸ್ ಓನರ್ಸ್ ಎಲ್ಲ ಜಾಸ್ತಿ ದುಡ್ಡು ಕೊಡೋದಕ್ಕಿಂತ ಇನ್ಫ್ಲುಯೆನ್ಸರ್ ಮಾರ್ಕೆಟ್ ಮೇಲೆ ಹೋಗ್ತಾರೆ, ಗೊತ್ತಾಯ್ತಾ. ಅವ್ರದ್ದು ಏನಿದೆ ಫಾಲೋವರ್ಸ್ ನೋಡಿ, ಅದರ ಮೇಲೆ ಅವ್ರಿಗೆ ಟಾರ್ಗೆಟ್ ಆಡಿಯನ್ಸ್ ಸಿಕ್ಬಿಡುತ್ತೆ. ಅವರು ಎಷ್ಟು ಒಂದು 5,000 10,000 ಕೊಡ್ತಾರೆ ಯಾರಿಗೆ, ಇನ್ಫ್ಲುಯೆನ್ಸರ್ ಮಾರ್ಕೆಟ್ ಅವ್ರಿಗೆ, ನಮ್ದು ಪ್ರಾಡಕ್ಟ್ ಸರ್ವಿಸ್ ಇದೆ, ಇದನ್ನೊಂದು ಪ್ರಮೋಷನ್ ಮಾಡಿಬಿಡಿ ಅಂತ. ಸೊ ಅಲ್ಲಿ ಕೊಡ್ತಾರೆ. ಇಲ್ಲಿ ಏನಂದ್ರೆ ಇನ್ನೊಂದು ವಿಷಯ ಏನಂದ್ರೆ, ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಮಾಡ್ತಾರೆ ನೋಡಿ, ಅವ್ರದ್ದು ಏನು ಫಾಲೋವರ್ಸ್ ಇರ್ತಾರೆ ಅದು ಎಲ್ಲಾನು ರಿಯಲ್ ಅಂತ ನಾವು ಹೇಳಿಕ್ಕಾಗಲ್ಲ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬೋಟ್ ಯೂಸ್ ಮಾಡ್ತಾರೆ. ಈಗ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಸಾಫ್ಟ್ವೇರ್ಸ್ ಎಲ್ಲ ಬರುತ್ತೆ, ಅಂದ್ರೆ ನಿಮ್ಗೆ ಇಷ್ಟು ಫಾಲೋವರ್ಸ್ ಬೇಕು, ಇಷ್ಟು ಲೈಕ್ಸ್ ಬೇಕು ಅಂತ ಹೇಳಿದ್ರೆ ಅದೇ ನಿಮ್ಗೆ ಮಾಡಿಕೊಡುತ್ತೆ, ಓಕೆನಾ. ಬಟ್ ಯಾವತ್ತೂ ಕೂಡ ಅಷ್ಟೇ, ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಹೋಗುವಾಗ ಮೊದಲು ಚೆಕ್ ಮಾಡಿ ಅವ್ರದ್ದು ಫಾಲೋವರ್ಸ್ ರಿಯಲ್ ಅಥವಾ ಫೇಕ್ ಅಂತ. ಇದು ಕಾಂಪೋನೆಂಟ್ಸ್ ಅಲ್ಲಿ ಈಗ ಮೊದಲನೇದಾಗಿ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಬರುತ್ತೆ, ಅಂದ್ರೆ SEO ಆಗಿರುತ್ತೆ. ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ ಒಂದು ಜಸ್ಟ್ ತಿಳ್ಕೊಳ್ಳೋಣ. ಈಗ ಎಕ್ಸಾಂಪಲ್ ನಾನೀಗ ಫೋಟೋಗ್ರಾಫರ್ ನಿಯರ್ ಮೀ ಅಂತ ನಾನು ಕೀವರ್ಡ್ ಸರ್ಚ್ ಮಾಡ್ತೀನಿ, ಓಕೆನಾ. ಇದು ಕ್ವೆರಿ ನಂದು, ನಾನು ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಗೂಗಲ್ ಮೈ ಬಿಸ್ನೆಸ್ ಅಂತ ಬರುತ್ತೆ, GMB ಅಂತ ಹೇಳ್ತಾರೆ ಇದಕ್ಕೆ. ಇದು ನೆಕ್ಸ್ಟ್ ಇದು ಬರುತ್ತೆ ನೋಡಿ, ಈಗ ಇದೊಂದು ವೆಬ್ಸೈಟ್ ಇರುತ್ತೆ. ಆಮೇಲೆ ಎಷ್ಟೆಲ್ಲ ಇದು ಬರ್ತಾ ಇದೆ, ಇದೊಂದು ವೆಬ್ಸೈಟ್ ಬರ್ತಾ ಇದೆ, ಇದೊಂದು ಬರ್ತಾ ಇದೆ. ಇದನ್ನು ಈಗ ನಾರ್ಮಲ್ ಆಗಿ ನಾವು ಯಾವುದೇ ಒಂದು ಸರ್ಚ್ ಮಾಡಿದ್ರು ಇದು ಕೀವರ್ಡ್, ನಾವು ಎಲ್ಲಿವರೆಗೂ ನೋಡ್ತೀವಿ ಅಂದ್ರೆ ಫಸ್ಟ್ ಪೇಜ್ ವರೆಗೂ ಮಾತ್ರ ನೋಡ್ತೀವಿ, ನಾವು ನೆಕ್ಸ್ಟ್ ಪೇಜ್ಗೆ ನಾವು ಹೋಗೋದೇ ಇಲ್ಲ. ಯಾಕೆಂದ್ರೆ ನಮಗೆ ಫಸ್ಟ್ ಪೇಜ್ ಅಲ್ಲಿ ನಮಗೆ ಸಿಕ್ಬಿಡುತ್ತೆ. ಸೊ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಕೂಡ ಹೀಗೇನೆ ವರ್ಕ್ ಆಗುತ್ತೆ. ನೀವು ಯಾವ್ದಾದ್ರು ಬಿಸ್ನೆಸ್ ಇದ್ರೆ ಅದರದ್ದು ಏನ್ ಮಾಡ್ತಾರೆ ಅಂದ್ರೆ ಕೀವರ್ಡ್ ಅಂತ ತೆಗಿತಾರೆ, ಓಕೆನಾ. ಕೀವರ್ಡ್ ಒಂದು ಸರ್ಚ್ ಮಾಡಿ ಆ ಕೀವರ್ಡ್ ಮೇಲೆ SEO ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕೀವರ್ಡ್ ರ್ಯಾಂಕ್ ಬಂದ್ಮೇಲೆ, ಅಂದ್ರೆ ರ್ಯಾಂಕ್ ಆದ್ಮೇಲೆ ಗೂಗಲ್ ಅಲ್ಲಿ ಅದು ನಿಮ್ದು ಫಸ್ಟ್ ಪೇಜ್ ಅಲ್ಲಿ ತೋರಿಸುತ್ತೆ. ಈಗ ಎವ್ರಿ ಬಿಸ್ನೆಸ್ ಕೂಡ ಟಾರ್ಗೆಟ್ ಮಾಡ್ತಿರೋದು ಇದನ್ನೇ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ದು ಟ್ರಸ್ಟ್ ಬಿಲ್ಡ್ ಆಗುತ್ತೆ, ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ. SEO ಮಾಡೋದೇ ವಿಸಿಬಿಲಿಟಿಗೋಸ್ಕರ. ಯಾವ್ದಾದ್ರು ಒಂದು ಕೀವರ್ಡ್ ಸರ್ಚ್ ಮಾಡಿದ್ರೆ ಅದು ನಿಮ್ ವೆಬ್ಸೈಟ್ ರಿಲೇಟೆಡ್ ಏನಿದೆ ಅದ್ರ ಒಂದು ಕೀವರ್ಡ್ ಸರ್ಚ್ ಮಾಡ್ತಾ ಇದ್ರೆ ಅವಾಗ ಅದು ಫಾರ್ ಎಕ್ಸಾಂಪಲ್ ಈಗ ನಾವು ಫೋಟೋಗ್ರಾಫರ್ ಅಂತ ಹಾಕಿದ್ವಿ. ಸೊ ಇದರ ಮೇಲೆ ಯಾರು SEO ಮಾಡಿರ್ತಾರೆ ನೋಡಿ, ಅವ್ರದ್ದು ವೆಬ್ಸೈಟ್ ಪೇಜಸ್ ಎಲ್ಲ ಇಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನಂದ್ರೆ ಫೇಸ್ಬುಕ್ ಆಡ್ಸ್ ಮತ್ತೆ ಗೂಗಲ್ ಆಡ್ಸ್. ಇದರಲ್ಲಿ ಬರೋದೇ ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್ ಎಲ್ಲ ಬರುತ್ತೆ. ಅಂದ್ರೆ ನಾರ್ಮಲ್ ಆಗಿ ಈಗ ಯಾವ್ದೆಲ್ಲ ಸೋಷಿಯಲ್ ಮೀಡಿಯಾಸ್ ಇರುತ್ತೆ ನೋಡಿ, ಈಗ ಅದು ಎಲ್ಲಾನು ಆಡ್ಸ್ ರನ್ ಮಾಡ್ಲಿಕ್ಕೆ ಅದು ಅಲೌ ಮಾಡಿ ಕೊಡುತ್ತೆ ಅದು ಎಲ್ಲಾನು, ಓಕೆನಾ. ಅದರಲ್ಲಿ ಇನ್ಸ್ಟಾಗ್ರಾಮ್ ಬರುತ್ತೆ, ಲಿಂಕ್ಡ್ಇನ್ ಬರುತ್ತೆ, ಸ್ನ್ಯಾಪ್ಚಾಟ್ ಬರುತ್ತೆ, ಟ್ವಿಟರ್ ಬರುತ್ತೆ, ಎಲ್ಲದರಲ್ಲಿ ಇರುತ್ತೆ. ನೆಕ್ಸ್ಟ್ ಈಗ ಬರುತ್ತೆ ಫೇಸ್ಬುಕ್ ಆಡ್ಸ್ ಮತ್ತೆ ಗೂಗಲ್ ಆಡ್ಸ್. ಇದರಲ್ಲಿ ಏನೆಲ್ಲ ಬರುತ್ತೆ ಅಂದ್ರೆ ಇನ್ಸ್ಟಾಗ್ರಾಮ್ ಬರುತ್ತೆ, ಲಿಂಕ್ಡ್ಇನ್ ಬರುತ್ತೆ, ಟ್ವಿಟರ್ ಬರುತ್ತೆ. ಈಗ ಸೋಷಿಯಲ್ ಮೀಡಿಯಾ ಚಾನಲ್ಸ್ ಯಾವ್ದಲ್ಲಿ ಇದೆ ನೋಡಿ, ಅದರ ಎಲ್ಲದರಿಂದಲೂ ಕೂಡ ಆಡ್ಸ್ ರನ್ ಮಾಡ್ಬೋದು. ಅದರಲ್ಲಿ ಸ್ಪೆಷಲ್ ಆಗಿರೋದೇ ಫೇಸ್ಬುಕ್ ಆಡ್ಸ್ ಮತ್ತೆ ಗೂಗಲ್ ಆಡ್ಸ್, ಓಕೆನಾ. ಫೇಸ್ಬುಕ್ ಆಡ್ಸ್ ಮತ್ತೆ ಇನ್ಸ್ಟಾಗ್ರಾಮ್ ಆಡ್ ಇದ್ದು ಕಂಬೈಂಡ್, ಓಕೆನಾ. ಇದಕ್ಕೆ ಬೇರೆ ಬೇರೆ ಇಲ್ಲ. ಅಂದ್ರೆ ನೀವು ಫೇಸ್ಬುಕ್ ಅಲ್ಲಿ ಆಡ್ಸ್ ರನ್ ಮಾಡುವಾಗ ನಿಮ್ಗೆ ಏನೆಲ್ಲ ಬೇಕಾಗ್ತದೆ ಅಂದ್ರೆ ಒಂದು ಫೇಸ್ಬುಕ್ ID ಬೇಕು, ನೆಕ್ಸ್ಟ್ ಆಡ್ ಮ್ಯಾನೇಜರ್ ಅಂತ ಬರುತ್ತೆ ಅದು ಇರಬೇಕು, ಆಮೇಲೆ ಬಿಸ್ನೆಸ್ ಮ್ಯಾನೇಜರ್ ಅಂತ ಇರುತ್ತೆ. ಈಗ ಬಿಸ್ನೆಸ್ ಮ್ಯಾನೇಜರ್ ಅಲ್ಲಿ ನೀವು ಎಲ್ಲ ಬಿಸ್ನೆಸ್ ಕೂಡ ನೀವು ಹ್ಯಾಂಡಲ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದ್ರೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಹಾಗೂ ಇದರಲ್ಲಿ ವಾಟ್ಸಪ್ ಕೂಡ ಇರುತ್ತೆ, ಓಕೆನಾ. ಇದು ಮೂರು ಕೂಡ ಯಾವ್ದಂದ್ರೆ ಒಂದೇ ಕಂಪನಿದ ಆಗಿರುತ್ತೆ, ವಾಟ್ಸಪ್ ಕೂಡ. ಸೊ ಬಿಸ್ನೆಸ್ ರಿಲೇಟೆಡ್ ಯಾವುದೇ ರೀತಿಯ ಒಂದು ಆಡ್ಸ್ ಇದ್ರೆ ಅಥವಾ ಯಾವ ಪ್ರಾಡಕ್ಟ್ ಸರ್ವಿಸಸ್ ಇದ್ರು ಕೂಡ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಆಡ್ಸ್ ಮುಖಾಂತರನೇ ಇದು ಮಾಡ್ತಾರೆ. ಆಮೇಲೆ ಬರೋದು ಗೂಗಲ್ ಆಡ್ಸ್. ಇದರಲ್ಲಿ ಕೂಡ ಸೇಮ್, ಅದೇ ಪ್ರೊಸೀಜರ್ ಬೇರೆ ಇರ್ಬೋದು, ಬಟ್ ಆಡ್ಸ್ ಸೇಮ್ ಆಗಿರುತ್ತೆ ಎಲ್ಲದರಲ್ಲೂ. ನೆಕ್ಸ್ಟ್ ಬರೋದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಇದರಲ್ಲಿ ಬರೋದು ಒಂದನೇದಾಗಿ ಆರ್ಗ್ಯಾನಿಕ್ ಅಂದ್ರೆ ಈಗ ಪ್ರೊಫೈಲ್ ಮಾಡ್ತೀರಾ, ಫೇಸ್ಬುಕ್ ಪೇಜ್ ಇರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ ಇರ್ಬೋದು, ಅದರಲ್ಲಿ ರೆಗ್ಯುಲರ್ ಆಗಿ ಕಂಟೆಂಟ್ ಪೋಸ್ಟ್ ಮಾಡ್ತಾ ಇರ್ತೀರಾ ನೀವು. ರೀಲ್ಸ್ ಇರ್ಬೋದು, ಕೆರಸಲ್ ಇರ್ಬೋದು, ಸಿಂಗಲ್ ಪೋಸ್ಟ್ ಇರ್ಬೋದು, ಇದೆಲ್ಲ ಆರ್ಗ್ಯಾನಿಕ್. ಯಾಕೆಂದ್ರೆ ನೀವು ಆರ್ಗ್ಯಾನಿಕ್ ವೇ ಅಲ್ಲಿ ನೀವು ಪ್ರಮೋಷನ್ ಮಾಡ್ತಾ ಇರ್ತೀರಾ.
ನೆಕ್ಸ್ಟ್ ಇದರಲ್ಲಿ ಬರೋದು ಪೇಯ್ಡ್ ಅಂದ್ರೆ ಇದು ಸೇಮ್ ಗೊತ್ತಾಯ್ತಾ, ಇದು ಫೇಸ್ಬುಕ್ ಆಡ್ಸ್ ಇಂದ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಆಡ್ಸ್ ಇಂದ ಮಾಡ್ತಾರೆ, ಗೂಗಲ್ ಆಡ್ಸ್ ಇಂದ ಮಾಡ್ತಾರೆ, ಇದು ಪೇಯ್ಡ್ ಆಗಿರುತ್ತೆ. ನೆಕ್ಸ್ಟ್ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್, ಇದು ಆಲ್ರೆಡಿ ನಾನು ಹೇಳಿರುವ ಹಾಗೆ ಯಾವ್ದಾದ್ರು ಒಂದು ಪ್ರೊಫೈಲ್ ಪೇಜಸ್ ಏನಾದ್ರು ಇದ್ರೆ, ಒಂದು ಪರ್ಟಿಕ್ಯುಲರ್ ಆಗಿ ಫುಡ್ ಬ್ಲಾಗರ್ ಇರ್ಬೋದು, ಟ್ರಾವೆಲ್ ಬ್ಲಾಗರ್ ಇರ್ಬೋದು, ಇವರೆಲ್ಲ ಏನಂದ್ರೆ ಇವರದ್ದೇ ಆದ ಒಂದು ಆಡಿಯನ್ಸ್ ಅವನು ಬಿಲ್ಡ್ ಮಾಡಿರ್ತಾರೆ. ನನ್ಗೆ ಏನಾದ್ರು ಈಗ ಒಂದು ಪ್ರಮೋಷನ್, ನನ್ನೊಂದು ಬಿಸ್ನೆಸ್ ಇದೆ, ನಾನು ಅವ್ರ ಹತ್ರ ಹೇಳ್ತೀನಿ ನನ್ಗೆ ಅಂದ್ರೆ ಇಂಥ ಬಿಸ್ನೆಸ್ ಇದೆ, ನನಗೆ ಪ್ರಮೋಷನ್ ಮಾಡ್ಕೊಡಿ, ನಿಮ್ ಚಾರ್ಜಸ್ ನೀವು ತಗೊಳ್ಳಿ ಅಂತ. ಇದು ಇನ್ಫ್ಲುಯೆನ್ಸರ್ ಮಾರ್ಕೆಟ್ ಆಗಿರುತ್ತೆ. ನೆಕ್ಸ್ಟ್ ಮೊಬೈಲ್ ಮಾರ್ಕೆಟಿಂಗ್ ಅಲ್ಲಿ ಇದು ಕಂಪ್ಲೀಟ್ಲಿ ಆಪ್ ಬೇಸ್ಡ್ ಮಾರ್ಕೆಟಿಂಗ್ ಆಗಿರುತ್ತೆ ಇದರಲ್ಲಿ. ನೆಕ್ಸ್ಟ್ ವಿಡಿಯೋ ಮಾರ್ಕೆಟಿಂಗ್, ಈಗ ನಾರ್ಮಲ್ ಆಗಿ ನಾವು ಇಮೇಜ್ ಗಿಂತಲೂ ಇಮೇಜ್ ಕಂಟೆಂಟ್ ಗಿಂತಲೂ ನಾವು ಜಾಸ್ತಿ ಪ್ರಿಪೇರ್ ಮಾಡೋದೇ ವಿಡಿಯೋ, ಅಂದ್ರೆ ವಿಜುವಲ್ ಆಗಿದ್ರೆ ನಾವು ಸ್ವಲ್ಪ ಜಾಸ್ತಿ ಕನೆಕ್ಟೆಡ್ ಆಗಿರ್ತೀವಿ. ಸೊ ಅದರಿಂದ ಕೂಡ ವಿಡಿಯೋ ಮಾರ್ಕೆಟಿಂಗ್ ಮಾಡ್ತಾರೆ. ನೆಕ್ಸ್ಟ್ ಇಮೇಲ್ ಮಾರ್ಕೆಟಿಂಗ್ ಅಂದ್ರೆ ಇಮೇಲ್ ಆಟೋಮೇಷನ್ ಅಂತ ಬರುತ್ತೆ, ಓಕೆನಾ. ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಟೂಲ್ಸ್ ಇದೆ, ಲೈಕ್ ಮೇಲ್ ಚಿಂಪ್ ಇದೆ, ಆಕ್ಟಿವ್ ಕ್ಯಾಂಪೇನ್ ಇದೆ, ಬ್ರೇವ್ ಇದೆ, ಇದೆಲ್ಲ ಇಮೇಲ್ ಕ್ಯಾಂಪೇನಿಗೆ ಹೆಲ್ಪ್ ಆಗುತ್ತೆ. ಅಂದ್ರೆ ಇಮೇಲ್ ಮಾರ್ಕೆಟಿಂಗ್ ಯಾಕೆ ನೆಸೆಸರಿ ಅಂದ್ರೆ, ಈಗ ಒಂದ್ ಟೈಪ್ ಜನರು ಏನ್ ಹೇಳ್ತಾರೆ ಅಂದ್ರೆ ಇಮೇಲ್ ಮಾರ್ಕೆಟಿಂಗ್ ಡೆಡ್ ಆಗಿದೆ ಅಂತ, ಬಟ್ ಇನ್ನೊಂದ್ ಟೈಪ್ ಹೇಳ್ತಾರೆ ಇಮೇಲ್ ಮಾರ್ಕೆಟಿಂಗ್ ಈಗ ಕೂಡ ಬೂಮ್ ಅಲ್ಲಿ ಇದೆ ಅಂತ. ಅದು ಕರೆಕ್ಟ್, ಯಾಕಂದ್ರೆ ನೀವು ಜನರದ್ದು ಏನು ತಗೊಳ್ತೀರಾ ಅಂದ್ರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ತಗೊಳ್ತೀರಾ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಲೀಡ್ ತಗೊಳ್ತೀರಾ, ಅವ್ರದ್ದು ಹೆಸರು, ಫೋನ್ ನಂಬರ್, ಇಮೇಲ್, ನಿಮ್ದು ಅಂದ್ರೆ ನೀವು ಒಮ್ಮೆ ಇಮೇಲ್ ಅವರಿಂದ ಕಲೆಕ್ಟ್ ಮಾಡಿದ್ರೆ ಅವರೊಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಸರ್ವಿಸ್ ಮೇಲೆ ಅವ್ರ ಇಂಟ್ರೆಸ್ಟ್ ಇರುತ್ತೆ, ಅವರು ಇಮೇಲ್, ಫೋನ್ ನಂಬರ್ ಮತ್ತೆ ಹೆಸರು ಕೊಟ್ಟು ನಿಮಗೆ ಕೊಟ್ಟಿರ್ತಾರೆ. ನೀವು ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಇಮೇಲ್ ಮಾರ್ಕೆಟಿಂಗ್ ಟೂಲ್ ಅಲ್ಲಿ ಹೋಗಿ ಅವ್ರದ್ದು ಲಿಸ್ಟ್ ಮಾಡ್ಕೊಳ್ತೀರಾ, ಅಂದ್ರೆ ಯಾವ ಪ್ರಾಡಕ್ಟ್ ಒಂದು ಸರ್ವಿಸ್ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ. ಸೊ ಏನ್ ಮಾಡ್ತೀರಾ ಅಂದ್ರೆ ಆಟೋಮೇಷನ್ ಅದನ್ನ ಹಾಕ್ಬಿಡ್ತೀರಾ, ಅಂದ್ರೆ ಅವ್ರಿಗೆ ರೆಗ್ಯುಲರ್ ಆಗಿ ಅಥವಾ ವೀಕ್ಲಿ ಒಮ್ಮೆ ನಿಮ್ದು ಇಮೇಲ್ ಪ್ರಾಡಕ್ಟ್ ಏನು ಸರ್ವಿಸಸ್ ಏನಿದೆ ನಿಮ್ದು ನೋಡಿ, ಅದರ ರಿಲೇಟೆಡ್ ನೀವು ಇಮೇಲ್ ಅವರಿಗೆ ಆಟೋಮೇಷನ್ ಮುಖಾಂತರ ನೀವು ಕಳಿಸ್ತಾ ಇರ್ತೀರಾ. ಇದರಿಂದ ಏನಾಗುತ್ತೆ ಅಂದ್ರೆ ಕಾಂಟ್ಯಾಕ್ಟ್ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ ಅಂಡ್ ನಿಮ್ಗೆ ಅದರಿಂದ ರಿಸಲ್ಟ್ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇರೋದೇ ಕಂಟೆಂಟ್ ಮಾರ್ಕೆಟಿಂಗ್. ನಿಮ್ಗೆ ಗೊತ್ತಿರ್ಬೋದು, ಅಂದ್ರೆ ಕಂಟೆಂಟ್ ಇಸ್ ದ ಕಿಂಗ್. ಅಂದ್ರೆ ನೀವು ಯಾವುದೇ ಇರ್ಬೋದು, ಕಂಟೆಂಟ್ ಅಂದ್ರೆ ವಿಡಿಯೋ ಕಂಟೆಂಟ್ ಇರ್ಬೋದು, ಇಮೇಜ್ ಕಂಟೆಂಟ್ ಇರ್ಬೋದು, ಬ್ಲಾಗ್ ಇರ್ಬೋದು, ಯಾವುದೇ ರೀತಿ ಇರ್ಬೋದು, ಬಟ್ ಕಂಟೆಂಟ್ ಒಳ್ಳೇದಿದ್ರೆ ಜನ ನೋಡ್ತಾರೆ. ನೆಕ್ಸ್ಟ್ ಬರೋದೇ ಅಫಿಲಿಯೇಟ್ ಮಾರ್ಕೆಟಿಂಗ್ ಏನಂದ್ರೆ ಇದು ಸಿಂಪಲ್ ಆಗಿರುತ್ತೆ. ಯಾವ್ದಾವ್ದು ಕಂಪನಿ ಒಂದು ಪ್ರಾಡಕ್ಟ್ ಅಂಡ್ ಸರ್ವಿಸ್ ಒಂದು ಸೇಲ್ ಮಾಡ್ತಿದ್ರೆ ಅಂದ್ರೆ ಅವ್ರ ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಒಂದು ಮಾಡ್ತಾರೆ, ಓಕೆನಾ. ಈಗ ನಾನು ಏನ್ ಮಾಡ್ತೇನೆ, ಎಕ್ಸಾಂಪಲ್ ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈಗ ಎಕ್ಸಾಂಪಲ್ ಈಗ ಕ್ಲಿಕ್ ಬ್ಯಾಂಕ್ ಅಂತ ಒಂದು ಅಫಿಲಿಯೇಟ್ ಪ್ರೋಗ್ರಾಮ್ ಇದೆ, ಓಕೆನಾ. ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಡೆಯುತ್ತೆ, ಓಕೆನಾ. ಇದರಲ್ಲಿ ಏನಂದ್ರೆ ಕಮಿಷನ್ಸ್ ಎಲ್ಲ ಹೈ ಇರುತ್ತೆ, ಡಾಲರ್ಸ್ ಅಲ್ಲಿ ಇರುತ್ತೆ ಇದೆಲ್ಲ. ನಾನೇನ್ ಮಾಡ್ತೀನಿ ಅಂದ್ರೆ ಕ್ಲಿಕ್ ಬ್ಯಾಂಕ್ ಅಲ್ಲಿ ಇರುವುದೊಂದು ಯಾವುದೋ ಒಂದು ಪ್ರಾಡಕ್ಟ್ ಅನ್ನು ಅಲ್ಲಿ ಮೂರು ಪಾರ್ಟ್ ಇರುತ್ತೆ, ಹೆಲ್ತ್, ವೆಲ್ತ್ ಅಂಡ್ ರಿಲೇಶನ್ಶಿಪ್ ಅಂತ. ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಒಂದು ಹೆಲ್ತ್ ರಿಲೇಟೆಡ್ ತಗೊಳ್ತಿರೋ ಅಥವಾ ರಿಲೇಶನ್ಶಿಪ್ ತಗೊಳ್ತಿರೋ ಅಥವಾ ವೆಲ್ತ್ ರಿಲೇಟೆಡ್ ಏನಾದ್ರು ತಗೊಳ್ತಿರೋ ನೋಡಿ, ಅದರಲ್ಲಿ ಪ್ರಾಡಕ್ಟ್ಸ್ ಗಳಿರುತ್ತೆ, ಓಕೆನಾ. ಅದನ್ನ ನೀವು ಏನ್ ಮಾಡ್ತೀರಾ ಅಂದ್ರೆ ನೀವು ಲ್ಯಾಂಡಿಂಗ್ ಪೇಜ್ ಎಲ್ಲ ಮಾಡಿ ನಿಮ್ದು ವೆಬ್ಸೈಟ್ ಅಲ್ಲಿ ಇದು ಮಾಡಿ ನೀವು ಪ್ರಮೋಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಗೂಗಲ್ ಆಡ್ಸ್ ಥ್ರೂ ಜಾಸ್ತಿ ಪ್ರಮೋಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಇದರಲ್ಲಿ. ಇದು ಏನಾಗ್ತದೆ ಅಂದ್ರೆ ನಾರ್ಮಲ್ ಆಗಿ ಎಕ್ಸಾಂಪಲ್ ನಾನು ಹೇಳ್ತಿರೋದು, ಕ್ಲಿಕ್ ಬ್ಯಾಂಕ್ ಅಂದ್ರೆ ಇದು ಇಂಟರ್ನ್ಯಾಷನಲ್ ಆಗಿರುತ್ತೆ, ಇದು ಬೇರೆ ಬೇರೆ ಕಂಟ್ರಿಯಲ್ಲಿ ಕೂಡ ಇರುತ್ತೆ, ಕೆನಡಾ, ಆಸ್ಟ್ರೇಲಿಯಾ, USA ಎಲ್ಲ ಇರುತ್ತೆ. ಅಲ್ಲಿ ಅವರು ನಿಮ್ ಪ್ರಾಡಕ್ಟ್ ಲ್ಯಾಂಡಿಂಗ್ ಪೇಜ್ ಬಂದು ವಿಸಿಟ್ ಮಾಡಿ ನಿಮ್ ಪ್ರಾಡಕ್ಟ್ ಅಂತ ತಗೊಂಡ್ರೆ ಅದರ ಮೇಲೆ ನಿಮಗೆ ಕ್ಲಿಕ್ ಬ್ಯಾಂಕ್ ಅವರು ನಿಮಗೆ ಇಂತಿಷ್ಟು ಅಂತ ಕಮಿಷನ್ ಕೊಡ್ತಾರೆ. ಇದು ಅಫಿಲಿಯೇಟ್ ತರ ಕೆಲಸ ಮಾಡುತ್ತೆ. ಸೊ ನೀವು ಈಗ ಅಫಿಲಿಯೇಟ್ ಮಾರ್ಕೆಟಿಂಗ್ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಈಗ ಕಾಂಪೊನೆಂಟ್ಸ್ ಅಲ್ಲಿ ನಾವು ಏನೀಗ ನೋಡಿದ್ವಿ ನೋಡಿ, ಇದು ಎಲ್ಲ ಕವರ್ ಆಗೋದು ಈ ಮೂರರಲ್ಲಿ ಮಾತ್ರ, ಓಕೆನಾ. ಇದು ಮೂರು ನಿಮಗೆ ಕರೆಕ್ಟ್ ಆಗಿ ನಾಲೆಜ್ ಇದ್ರೆ ಇದೆಲ್ಲ ಕವರ್ ಆಗುತ್ತೆ. ಒಂದು SEO, ಒಂದು ಆಡ್ಸ್ ರನ್ ಮಾಡೋದು, ಒಂದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡೋದು, ಇದೆಲ್ಲ ಕವರ್ ಆಗೋದು ಇದರಲ್ಲಿ. ಈಗ ನೆಕ್ಸ್ಟ್ ಚಾಲೆಂಜಸ್ ಏನೆಲ್ಲ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಚಾಲೆಂಜಸ್ ಅಂದ್ರೆ ಇದು ಕಾನ್ಸ್ಟೆಂಟ್ಲಿ ಇವಾಲ್ವಿಂಗ್ ಆಗ್ತಿದೆ ಟೆಕ್ನಾಲಜಿ, ಮತ್ತೆ ಪ್ಲಾಟ್ಫಾರ್ಮ್ ಕೂಡ ಹೊಸದಾಗಿ ಬರ್ತಾ ಇದೆ. ಅಂದ್ರೆ ಇಲ್ಲಿ ಕಾಂಪಿಟೇಷನ್ ಅಂತ ಇದ್ದೇ ಇರುತ್ತೆ. ಅಂದ್ರೆ ಪ್ರತಿಯೊಂದು ಈಗ ಮುಂಚೆಲ್ಲೇ ಏನ್ ಮಾಡ್ತಿದ್ರು ಅಂದ್ರೆ, ಈಗ ಎಕ್ಸಾಂಪಲ್ ಆಗಿ ಹೇಳ್ತಿರೋದು, ಒಂದು ಬ್ಲಾಗ್ ಏನಾದ್ರು ಬರಿಬೇಕಿದ್ರೆ ಅವರೇ ಕುತ್ಕೊಂಡು ಅವರೇ ಕಂಟೆಂಟ್ ಎಲ್ಲ ರೆಡಿ ಮಾಡಿ ಸರ್ಚ್ ಮಾಡಿ ಎಲ್ಲ ಬರೀತಿದ್ರು. ಈಗ ಏನಂದ್ರೆ AI ಟೂಲ್ ಬಂದಿದೆ, ಜಸ್ಟ್ ಒಂದು ಕೀವರ್ಡ್ ಹಾಕಿದ್ರೆ ಸಾಕು, ಇಂತಿಷ್ಟು ನಿಮ್ಗೆ ಕೀವರ್ಡ್ ಬೇಕು, ಇಂಥದ್ದು ಹೆಡ್ಡಿಂಗ್ ಬೇಕು, ಇಂಥದ್ದು ಅದು ಬೇರೆ ಏನು ಡೆನ್ಸಿಟಿ ಏನೋ ಕವರ್ ಆಗುತ್ತೆ ಅದ್ರ ಬ್ಲಾಗಿಂಗ್ ಅಲ್ಲಿ ಎಲ್ಲ ಒಂದೇ ಬರೆದು ಕೊಡುತ್ತೆ. ಸೊ ಕಾನ್ಸ್ಟೆಂಟ್ಲಿ ಆಗಿ
ಇವಾಲ್ವಿಂಗ್ ಆಗ್ತಿದೆ ಟೆಕ್ನಾಲಜಿ. ಸೊ ಇದು ಒಂದು ಚಾಲೆಂಜಸ್ ಆಗಿರುತ್ತೆ. ಮತ್ತೆ ಹೈ ಕಾಂಪಿಟೇಷನ್ ಅಂತ ಇದ್ದೇ ಇರುತ್ತೆ. ಯಾಕಂದ್ರೆ ಈಗ ನಾರ್ಮಲ್ ಆಗಿ ಬಿಸ್ನೆಸ್ ಓನರ್ಸ್ ಕೂಡ ಒಂದ್ ಸ್ವಲ್ಪ ಡಿಜಿಟಲ್ ಮಾರ್ಕೆಟಿಂಗ್ ಕಲಿತು ಮಾಡಿದ್ರೆ ಅದೊಂದು ಕಾಂಪಿಟೇಷನ್ ಆಗಿ ಬಿಲ್ಡ್ ಆಗುತ್ತೆ. ಈಗ ಎಲ್ಲರೂ ಮಾಡಿದ್ದು ಕಾಂಪಿಟೇಷನ್ ಬಂದೇ ಬರುತ್ತೆ. ನೆಕ್ಸ್ಟ್ ಏನಂದ್ರೆ ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ಯಾರು ಕೂಡ ಸಿಗುದಿಲ್ಲ. ಅಂದ್ರೆ ಮೇಲ್ಮೇಲಿಂದ ಎಲ್ಲರೂ ಹೇಳ್ತಾರೆ ಈಗ ಮಾಡ್ಬೋದು ಹಾಗೆ ಮಾಡ್ಬೋದು ಅಂತ. ಬಟ್ ಮಾರ್ಕೆಟಿಂಗ್ ಅಲ್ಲಿ ಈಗ ಹೆಚ್ಚಿನ ಜನರಿಗೆ ನಾಲೆಜ್ ಇರಲ್ಲ. ಬಟ್ ಆದ್ರೂ ಅವ್ರು ಮಾಡ್ತಾ ಇರ್ತಾರೆ, ಯಾಕಂದ್ರೆ ಕ್ಲೈಂಟ್ ಸಿಗ್ಬೇಕಂತ. ಸೊ ಅವ್ರು ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ಕೂಡ ಕೊಡಲ್ಲ. ಸೊ ಇದರಿಂದ ಏನಾಗ್ತದೆ ಅಂದ್ರೆ ಚಾಲೆಂಜ್ ತರದ್ದು ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನೋಡೋಣ ಸರ್ವಿಸ್ ಪ್ರೊವೈಡರ್ ಯಾರೆಲ್ಲ ಮಾಡ್ತಾರಂತ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಈಗ ಏನ್ ಮಾಡ್ತಾರೆ ಅಂದ್ರೆ ಸರ್ವಿಸ್ ಪ್ರೊವೈಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ, ನಾರ್ಮಲ್ ಆಗಿ ಎಲ್ಲರೂ ಮಾಡ್ತಾರೆ. ಅದ್ರ ಮೊದ್ಲಾಗಿ ಬರೋದೇ ಏನಂದ್ರೆ ಲೀಡ್ ಜನರೇಷನ್. ಲೀಡ್ ಜನರೇಷನ್ ಅಂದ್ರೆ ಎಕ್ಸಾಂಪಲ್ ಈಗ ನಂದು ರಿಯಲ್ ಎಸ್ಟೇಟ್ ಒಂದು ಏಜೆನ್ಸಿ ಇದೆ ಅನ್ಕೊಳ್ಳಿ. ರಿಯಲ್ ಎಸ್ಟೇಟ್ ನಾನು ಮಾಡ್ತಾ ಇದ್ದೀನಿ. ನನ್ಗೆ ಏನ್ ಬೇಕು, ಮೇನ್ ಆಗಿ ಲೀಡ್ಸ್ ಬೇಕು. ಲೀಡ್ಸ್ ಬಂದ್ರೆ ಅವರನ್ನ ನಾನು ಮಾತಾಡಿಸಿ ಫಾಲೋ ಅಪ್ ಮಾಡಿ ಕನ್ವರ್ಷನ್ಗೆ ನಾನು ತಗೊಂಡು ಹೋಗ್ತೀನಿ. ಇದು ಎಲ್ಲರೂ ಮಾಡ್ತಾರೆ, ಲೀಡ್ ಜನರೇಷನ್. ಓಕೆನಾ, ಇನ್ಶೂರೆನ್ಸ್ ಏಜೆಂಟ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಅಥವಾ ಬ್ಯೂಟಿ ಸಲೂನ್ ಓನರ್ಸ್ ಇರ್ಬೋದು, ಫೋಟೋಗ್ರಾಫರ್ಸ್ ಇರ್ಬೋದು, ಅವ್ರಿಗೆಲ್ರಿಗೂ ಬೇಕಾಗಿರೋದು ಲೀಡ್ಸ್. ನೆಕ್ಸ್ಟ್ ಇದು ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್. ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ನಥಿಂಗ್ ಬಟ್ ಏನಂದ್ರೆ ಇದು ಎಲ್ಲ ಏನಿದೆ ಮಾರ್ಕೆಟಿಂಗ್ ಈಗ ಏನು ಸಬ್ಜೆಕ್ಟ್ಸ್ ಎಲ್ಲ ಇದೆ ನೋಡಿ, ಈಗ ಅದೆಲ್ಲ ಇದ್ರ ಕವರ್ ಆಗುತ್ತೆ. ಅದು SEO ಮಾಡ್ತಾರೆ, ವೆಬ್ಸೈಟ್ ಇರುತ್ತೆ ಅವ್ರಿಗೆ, ಆಡ್ಸ್ ರನ್ ಮಾಡ್ತಾರೆ, ಫೇಸ್ಬುಕ್, ಗೂಗಲ್ ಇದರೆಲ್ಲ ಆಡ್ಸ್ ರನ್ ಮಾಡ್ತಾರೆ. ಅಂಡ್ ಏನಂದ್ರೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಇದೆಲ್ಲ ಕವರ್ ಆಗುತ್ತೆ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಅಲ್ಲಿ. ನೆಕ್ಸ್ಟ್ ನಿಮ್ಗೆ ಬರೋದು ವೆಬ್ಸೈಟ್ ಡಿಸೈನಿಂಗ್. ಈಗ ನಾರ್ಮಲ್ ಆಗಿ ನನಗೆ ಯಾವುದೊಂದು ಪ್ರಾಡಕ್ಟ್ ತಗೊಳ್ಳಿಕ್ಕೆ ಹೋದ್ರು ನಾನು ಮೊದಲು ಗೂಗಲ್ ನಾನು ಸರ್ಚ್ ಮಾಡ್ತೀನಿ, ನನ್ನ ವೆಬ್ಸೈಟ್ ಯಾವ್ದು ಇದೆಯಾ, ಅವ್ರ ಯೂಸ್ ಹೇಗಿದೆ, ಇದಕ್ಕೆ ಮುಂಚೆ ಕೆಲಸ ಮಾಡಿದಾರ ಇಲ್ಲ ಅಂತ ನಾವು ಚೆಕ್ ಮಾಡ್ತೀವಿ. ಸೊ ವೆಬ್ಸೈಟ್ ಯಾಕೆ ಅಂದ್ರೆ ಟ್ರಸ್ಟ್ ಫ್ಯಾಕ್ಟರ್ಗೆ. ನೀವು ನಾನು ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ನೀವು ಅನ್ಕೋಬಹುದು, ಬಟ್ ನೀವು ವೆಬ್ಸೈಟ್ ಇಲ್ಲ ಅಂದ್ರೆ ಅಷ್ಟು ಟ್ರಸ್ಟ್ ಯಾರು ಕೂಡ ಮಾಡಲ್ಲ. ವೆಬ್ಸೈಟ್ ಡಿಸೈನಿಂಗ್ ಈಗ ಈಗಿನ ಜನರೇಷನ್ ಅಲ್ಲಿ ಈಗ ಅದು ತುಂಬಾ ಮುಖ್ಯವಾಗಿರೋದಂತ ಒಂದು ಪಾರ್ಟ್. ನೆಕ್ಸ್ಟ್ ಬರೋದೇ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್. ಇದು ಆಲ್ರೆಡಿ ಹೇಳಿರುವ ಹಾಗೆ ಮೇನ್ ಆಗಿ ನಿಮ್ಗೆ ಬೇಕಾಗಿರೋದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್. ಯಾಕಂದ್ರೆ ಮೇನ್ ಆಗಿ ಈಗ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಯಾಕೆ ಮಾಡ್ತಾರೆ ಅಂದ್ರೆ ವಿಸಿಬಿಲಿಟಿಗೋಸ್ಕರ. ಅಂದ್ರೆ ಈಗ ಎಕ್ಸಾಂಪಲ್ ನನ್ಗೆ ಯಾವ್ದಾದ್ರು ಒಂದು ಈಗ ಪ್ರಾಡಕ್ಟ್ ಬೇಕು. ಓಕೆನಾ, ನಾನೊಂದು ಇನ್ಸ್ಟಾಗ್ರಾಮ್ ಯಾವ್ದೊಂದು ಪ್ರೊಫೈಲ್ಗಳನ್ನು ಹೋಗಿ ವಿಸಿಟ್ ಮಾಡ್ತೀನಿ. ಅವ್ರು ಪೋಸ್ಟಿಂಗ್ ಎಲ್ಲ ಮಾಡಿದ್ದಾರೆ, ಬಟ್ ಏನಂದ್ರೆ 1 ತಿಂಗಳು ಮುಂಚೆ ಮಾಡಿದ್ದಾರೆ, 2 ಮಂತ್ಸ್ ಬ್ಯಾಕ್ ಮಾಡಿದ್ದಾರೆ. ಇದೆಲ್ಲ ನೋಡುವಾಗ ನಾನು ಅನ್ಕೊಳ್ತೀನಿ ಇವರು ಮೇ ಬಿ ಆಕ್ಟಿವ್ ಇಲ್ಲ ಅಂತ ಕಾಣುತ್ತೆ. ಅಂದ್ರೆ ನನ್ಗೆ ಅಂದ್ರೆ ಹ್ಯೂಮನ್ ಸೈಕಾಲಜಿ ನನಗೆ ಏನ್ ಹೇಳುತ್ತೆ ಅಂದ್ರೆ ಇಲ್ಲ ಅವ್ರು ಆಕ್ಟಿವ್ ಇಲ್ಲ, ಸೊ ನಾನು ತಗೊಳ್ಳೋದು ಬೇಡ ಅಂತ ಅನಿಸ್ಬಿಡುತ್ತೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರತಿಯೊಂದು. ಯಾಕಂದ್ರೆ ಬಿಸ್ನೆಸ್ ಮಾಡುವವರು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಾ ಕೂತ್ಕೊಳ್ಳಲ್ಲ. ಅವ್ರೆ ಏನ್ ಮಾಡ್ತಾರೆ, ಏಜೆನ್ಸಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತಾರೆ, ನಂದು ಮ್ಯಾನೇಜ್ಮೆಂಟ್ ಒಂದು ಮಾಡಿಬಿಡಿ ಅಂತ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇದು ಲೋಕಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಲೋಕಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂದ್ರೆ GMB ಅಂತ ಬರುತ್ತೆ, ಗೂಗಲ್ ಮೈ ಬಿಸ್ನೆಸ್. ಈಗ ಅದು ಹೆಸರು ಚೇಂಜ್ ಆಗಿದೆ, ಗೂಗಲ್ ಮೈ ಪ್ರೊಫೈಲ್ ಅಂತ ಆಗಿದೆ. ಇದು ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ ಈಗ ಜಸ್ಟ್ ನೋಡಿ, ಇಲ್ಲಿ ನೋಡಿ, ಇದೀಗ ಗೂಗಲ್ ಮೈ ಬಿಸ್ನೆಸ್ ಅಂತ ಹೇಳ್ತಾರೆ. ಇದು ಅವ್ರದ್ದು ಗೂಗಲ್ ಪ್ರೊಫೈಲ್. ಓಕೆನಾ, ಲಿಸ್ಟ್ ಮಾಡಿರ್ತಾರೆ. ಇಲ್ಲಿ ಅವ್ರದ್ದು ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ, ಅವ್ರದ್ದು ಡೈರೆಕ್ಷನ್, ವೆಬ್ಸೈಟ್ ಇದ್ರೆ ವೆಬ್ಸೈಟ್ ಇರುತ್ತೆ, ಅವ್ರ ನಂಬರ್ ಇರುತ್ತೆ, ಅವ್ರು ಏನೇನು ಸರ್ವಿಸ್ ಕೊಡ್ತಾರೆ ಇದೆಲ್ಲ ಇರುತ್ತೆ. ಇಲ್ಲಿ ಅವರು ಸರ್ವಿಸ್ ತಗೊಂಡ್ಮೇಲೆ ರಿವ್ಯೂಸ್ ಕೂಡ ತಗೊಳ್ತಾರೆ. ಅಂದ್ರೆ ಅವರು ಕಸ್ಟಮರ್ ಈಗ ಸ್ಯಾಟಿಸ್ಫೈ ಆಗಿದ್ರೆ ಅವ್ರ ಸರ್ವಿಸ್ ಇಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಿಸ್ನೆಸ್ ಓನರ್ಸ್ ರಿವ್ಯೂಸ್ ಕೇಳ್ತಾರೆ, ನಾವು ರಿವ್ಯೂಸ್ ಒಂದು ಕೊಟ್ಬಿಡಿ ಅಂತ. ರಿವ್ಯೂಸ್ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೀವು ಕೂಡ ಸರ್ಚ್ ಮಾಡುವಾಗ ಮೊದಲು ಯಾವ್ದು ರಿವ್ಯೂಸ್ ಇದೆ ಅಂತ ನೀವು ನೋಡ್ತೀರಿ, ಎಷ್ಟು ರಿವ್ಯೂಸ್ ಇದೆ, ಹೇಗಿದೆ ಅಂತ ನೋಡಿ ಆಮೇಲೆ ನೀವು ಡಿಸಿಷನ್ ತಗೊಳ್ತೀರಾ. ಸೊ ಇದೆಲ್ಲ ಮ್ಯಾಟರ್ಸ್ ಎಲ್ಲ ಇಲ್ಲಿ ಕೌಂಟ್ ಆಗುತ್ತೆ, GMB ಕೂಡ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಯಾವುದೇ ಟಾಪಿಕ್ಸ್ ಸಬ್ಜೆಕ್ಟ್ಸ್ಗೆ ನೀವು ತಿಳ್ಕೊಬೇಕಂತಿದ್ರೆ ಬಿಸ್ನೆಸ್ ಮೈದಾನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.